ಮಾನ್ವಿ ಪಟ್ಟಣದ ಅಮೃತ ಕಾಲೋನಿಯಲ್ಲಿ ದಲಿತ ಸಮರ ಸೇನೆ ಕರ್ನಾಟಕ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಮೃತ ಕಾಲೋನಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಹೋರಾಟಗಾರ ಅಂಬಣ್ಣ ಆರೋನೇಕರ್ ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅವರು ನಮಗೆ ದಾರಿದೀಪ ಇದ್ದಂತೆ, ಹೀಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನೂ ಸಹ ಅವರ ವಿಚಾರಧಾರೆ ಅಳವಡಿಸಿಕೊಳ್ಳಬೇಕು ಎಂದರು. ಅಂದಿನ ಪರಿಸ್ಥಿತಿಯಲ್ಲಿ ಮಹಿಳೆಯರು ಮನೆ ಬಿಟ್ಟು ಬರಲಾರದ ಪರಿಸ್ಥಿತಿ ಇತ್ತು. ಆದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೂ ಸಹ ಸಮಾನವಾದ ಅವಕಾಶ, ಸ್ಥಾನಮಾನ ಕೊಡಬೇಕು ಎಂದು ಬರೆದಿಟ್ಟಿದ್ದಾರೆ. ನಾವು ಎಂದಿಗೂ ಮರೆಯಬಾರದು ಎಂದರು. ಇನ್ನು ಮಾತಾಡ್ತೀವಲ್ಲ, ಪೀಠಿಕೆ ಓದೋದು ಪ್ರೋಗ್ರಾಮ್ಗಿಂತ ಮುಂಚೆ ಆ ಪೀಠಿಕೆಯಲ್ಲಿರ್ತಕ್ಕಂಥ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಅದನ್ನು ಜಾರಿ ಮಾಡಿದರೆ ನಾವು ಯಾರು ಕೂಡ ಭಿಕ್ಷುಕರ ಥರನೋ ಇಲ್ಲಕ್ರೆ ಅಸಮರ್ಥರ ಥರನೋ ಅಥವಾ ರೋಡಿಗೆ ನಿಂತು ಮಾತಾಡೋಗತ್ತಿರಲಿಲ್ಲ. ಇವತ್ತು ದಾವಣಗೆರೆ ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಆಯಿತು. ಮುಸ್ಲಿಮರು 90,000 ಇದ್ದಾರೆ ಅಲ್ಲಿ. ಅಂದರೆ 60,000 ಓಟ್ ಇದಾವೆ. ಅವರು ಇನ್ನು 30,000 ಮನೆಗೆ ಬರೋಂಗಿಲ್ಲ ಅಂದ್ಕೊಳ್ಳಿ. ಎಲ್ಲ ಊರಿಗೆ ಹೋಗಿರ್ತಾರ, ಓಟ್ ಹಾಕೋಕ್ಕೆ ಬರೋಂಗಿಲ್ಲ ಅಂತಂದರೆ ಅವ್ರೇನಂತಾರೆ ಟಿಕೆಟ್ ಕೊಡಬೇಕು ನಮಗೆ ಅಂತ. ಅವರೇ ನಿಂತು ಗೆಲ್ಲಂಗಿಲ್ಲ. ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ದಾರಿ ಇದೊಂದೇ. ನಾವು ಟಿಕೆಟ್ ಕೇಳಂಗಿಲ್ಲ, ನಾವು ನಿಂತು ಗೆಲ್ತೀವಿ. 60,000 ಓಟು ನಮಗೆ ನಾವೇ ಯಾಕೆ ಅಂತ ಬಂದಿದ್ರೆ ಬಾಬಾ ಸಾಹೇಬರನ್ನು ಅರ್ಥ ಮಾಡ್ಕೊಂಡಂಗೆ ಆಗ್ತಿತ್ತು. ನೀವು ಟಿಕೆಟ್ ಕೊಡಬೇಕು, ನಾವು ಓಟ್ ಹಾಕಂಗಿಲ್ಲ ಅಂತ ಕೇಳಿದ್ರೆ ನೀವು ಕೊಡೋದೇ ಬೇಕಾಗಿಲ್ಲ, ನಿಮ್ಮನ್ನೇ ತೆಗೆದಾಕ್ತಾರೆ ಅಂತೇಳಿ ಕಾಂಗ್ರೆಸ್ BJP ಇಬ್ಬರು ಕೂಡ ಅವರಿಗೆ ಟಿಕೆಟ್ ಕೊಡಲಾರ್ದಂಗೆ ಇವತ್ತು ಅನಾಥ ಸ್ಥಿತಿಯಲ್ಲಿ ನಿಂತಾರೆ. ವಿದ್ಯೆಯನ್ನು ಮಕ್ಕಳಿಗೆ ಕೊಡಬೇಕು, ವಿದ್ಯೆಯನ್ನು ನಾವು ಮಾಡಬೇಕಾಗಿದೆ. ವಿದ್ಯೆ ಮಕ್ಕಳಿಗೆ ಬಿಟ್ಬಿಡೋಣ, ವಿದ್ಯೆನ ನಾವು ಮಾಡೋದು ಶುರು ಮಾಡೋಣಂತೆ. ಎಂಥ ವಿದ್ಯೆ? ಮಕ್ಕಳ ವಿದ್ಯಾಭ್ಯಾಸಕ ವಿದ್ಯೆದ ಜೊತೆಗೆ ಇನ್ನೊಂದು ಭಯಂಕರವಾಗಿರೋಂಥದ್ದು ವಿದ್ಯೆ ಕೂಡ ಶುರು ಮಾಡಬೇಕಾಗಿದೆ. ಬಾಬಾ ಸಾಹೇಬರಂದರೆ ಯಾರು, ವಿದ್ಯೆ ಅಂದರೆ ಏನು, ಅವ್ರು ಕೊಟ್ಟಿರೋ ಸೌಲಭ್ಯಗಳು ಏನಂತ ಆ ಮಕ್ಕಳು ಇನ್ನೊಂದು ಪೀಳಿಗೆಗೆ ತಿಳಿಸುವಂಥ ವಿದ್ಯೆ ಕೂಡ ಮಕ್ಕಳಿಗೆ ಕಳಿಸ್ಕೊಡ್ಬೇಕಾಗಿದೆ. ಅಂಬೇಡ್ಕರ್ಗೆ ಜಯಂತಿ ಅಂದರೆ ಏನು, ಅಂಬೇಡ್ಕರನ್ನು ನಾವು ಯಾಕೆ ನಂಬಬೇಕು, ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾಕೆ ಆಗಬೇಕು, ಅವ್ರ ದಾರಿಯಲ್ಲಿ ಯಾಕೆ ನಡಿಬೇಕು ಅಂತ ಒಂದು ಚಿಕ್ಕದಾಗ 2 ನಿಮಿಷ, ಜಾಸ್ತಿ ಬೇಡ, ಅದರಲ್ಲಿ ಹೇಳಿಸ್ಬಿಡ್ತೀನಿ. ನಿಮಗೆ ಓಟಿನ ಹಕ್ಕಿರಲಿಲ್ಲ, ಅದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಅಂಬಣ್ಣ ಸರ್ ಅವರು ಮತ್ತು ಜಯಸೀನ್ ಅವರು ಕೂಡ. ಬರೇ ಓಟು ಹಕ್ಕು ಮಾತ್ರ ಅಲ್ಲ, ಅವ್ರನ್ನ ಪೂಜೆ ಮಾಡೋದಕ್ಕೆ ನಾವಿದ್ದೀವಲ್ಲ. ಈಗ ಹೆಜ್ಜೆಗೂ ಕಲ್ಲು ಮುಳ್ಳುಗಳಿತ್ತಲ್ಲ, ಅದನ್ನು ಹೂವನ್ನಾಗಿ ತಯಾರು ಮಾಡಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದ್ರಗೋಸ್ಕರ ಪೂಜಿಸಬೇಕು. ನೀರು ಬೇಕು, ಬೆಳಕು ಬೇಕು, ವಸತಿ ಬೇಕು, ನಿವೇಶನ ಬೇಕು. ನಾವು ಹೋಗುವಂಥ ದಾರಿಯಲ್ಲಿ ಯಾರೇ ಬಂದರೂ ಕೂಡ ಎದೆ ತಟ್ಟಿ ನಿಲ್ಲುವಂಥ ಶಕ್ತಿವಂತರು ಮಾಡಿದಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದಕ್ಕೆ ಪೂಜಿಸಬೇಕು, ಅದಕ್ಕೆ ಗೌರವಿಸಬೇಕು. ಅದನ್ನು ನಾವೆಲ್ಲರೂ ತಯಾರಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ವಿದ್ಯೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೆನ್ಸಿಲ್ ಕೊಡ್ತಾರೆ, ಒಂದು ಸ್ಕೂಲಲ್ಲಿ ಒಂದು ಲೆಕ್ಕ ಬರೆಯೋದಕ್ಕೆ ಕೊಡ್ತಾರೆ. ಆ ಲೆಕ್ಕ ಬರಿಬೇಕಾದ್ರೆ ಆ ಮಾಸ್ಟರ್ ಹೇಳ್ತಾನೆ, ನೀನು ಬರೆದಿದ್ದಲ್ಲ ಆ ಪೆನ್ಸಿಲ್ ನನಗೆ ಕೊಡಬೇಡ, ಹೋಗು, ನೀನು ಆಚೆ ಹೋಗು, ಆ ಪೆನ್ಸಿಲ್ ನನಗೆ ಕೊಡಬೇಡ, ನೀನು ದೂರದಲ್ಲಿ ಸಿದ್ಕೊಂಬಿಡು ಅಂತ. ಅದು ಯಾತಕ್ಕೋಸ್ಕರ ಮಾಡಿದ್ರು, ಯಾರಿಗೋಸ್ಕರ ಮಾಡಿದರು? ನಿಮಗಾಗಿ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ. ಆ ವಿದ್ಯೆ ಕಲ್ತದ್ದು, ಸಂವಿಧಾನ ಬರೆದದ್ದು ಬರೀ 100 ವರ್ಷಕ್ಕೂ 10 ವರ್ಷಕ್ಕೂ ಒಂದು ದಿವಸಕ್ಕಲ್ಲ, ಲಕ್ಷಾಂತರ ವರ್ಷಗಳಿಗೆ. ಅಂದರೆ ಅಷ್ಟು ಬುದ್ಧಿವಂತಿಕೆಯಿಂದ ರಾವಣ ತಲೆಯಾಗಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ, ಆ ಕಾರಣಕ್ಕೋಸ್ಕರ ಅವ್ರನ್ನ ಪೂಜಿಸಬೇಕು ಮತ್ತು ಗೌರವಿಸಬೇಕು. ಇದು ಮಾಡಬೇಕು, ನಾವೇನೋ ಜಯಂತಿ ಮಾಡಬೇಕಾಗಿದೆ. ಅದರ ಜೊತೆಗೆ ನಾವು ವರ್ಷದಲ್ಲಿ 14ನೇ ತಾರೀಕು ಏಪ್ರಿಲ್ಗೆ ಅಂತ ಗುರ್ತು ಮಾಡ್ಕೊಂಬಿಟ್ಟಿದ್ವಿ. ಇದು ಅಂಬೇಡ್ಕರ್ ಜಯಂತಿ ಅಷ್ಟೇ ಅಲ್ಲ. ಪ್ರತಿದಿನ ದೀಪ ಹಚ್ಚಬೇಕಾದ್ರೆ ನಮಗೆ ದೇವರಿಗೆ ದಂಡ ಇಡ್ತೀವಿ, ನಮಸ್ಕಾರ ಆಗ್ತೀವಲ್ಲ, ಅದನ್ನು ಬಿಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೆನೆಸ್ಕೊಂಡು ದೀಪ ಹಚ್ಚಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಸ್ಕೊಂಡೇ ಊಟ ತಿನ್ನಬೇಕಾಗಿದೆ. ಯಾಕಂದರೆ ಹೆಣ್ಮಕ್ಳು ನೀವು ಎಲ್ಲಿದ್ರಿ, ನಿಮ್ಮನ್ನು ಕರ್ಕೊಂಡು ಬಂದು ಎಲ್ಲಿ ನಿಲ್ಲಿಸಿದ್ದಾರಂತ ನೋಡಿ. ಈ ಸಮಯದಲ್ಲಿ ನಾವು ಹೇಳ್ತಾ ಇದ್ದೀವಿ, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, SC ST ಸಮಥಿಂಗ್ ಎಲ್ಲರೂ ಇಲ್ಲಿ ಇರೋಂಥ ನನ್ನ ತಾಯಿ ತಂದೆಯವರು ಎಲ್ಲ ನಮ್ಮ ಜಾತಿ ಜನಾಂಗದವ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಲೇ ಇಲ್ಲ.